ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ನಾಯಿ ಹೆಸರನ್ನ ಹೇಳಿದ್ದೀರಾ ಅಂದ್ರೆ ನನ್ನ ಹೆಸರು ಹೇಳೋದು ನಿಮಗೆ ತುಂಬಾ ಈಸಿನೇ. ಏಯ್, ಏನೇನೋ ಮಾತಾಡಿ ಸ್ವಾಮಿಗಳಿಗೆ ಕೋಪ ಬರೆಸ್ಬೇಡ. ಸರಿ ಮಾಮ್. ಅಖಂಡ ಸ್ವಾಮಿ, ಎಲ್ಲ ಗೊತ್ತಿರೋ ನಿಮ್ಮ ಹತ್ರ ಮತ್ತೆ ನಾವು ಹೇಳೋದು ನಮ್ಮ ಅಮಾಯಕತನ. ಆದರೂ ಸಂದರ್ಭ ಅಂಥದ್ದೇ. ಮನೆಯಲ್ಲಿರೋ ಕೃಷ್ಣ ಕಲ್ಲಲ್ಲಿ ಬಂಗಾರ ಇದೆ ಅಂತ ಗೊತ್ತು, ಆದರೆ ಅದನ್ನು ಹೇಗೆ ಬೇರೆ ಮಾಡಬೇಕೋ ಗೊತ್ತಾಗ್ತಿಲ್ಲ ಸ್ವಾಮಿ. ಮನೆಗೆ ಬಂದಿರೋ ರತ್ನಶಾಸ್ತ್ರ ಗ್ರಂಥನ ಓದ್ಲಿಲ್ವಾ? ಇಲ್ಲ ಸ್ವಾಮಿ, ಅದರಲ್ಲಿ ಉಪಯೋಗಕ್ಕೆ ಬರ್ದಿರೋ ಬರೀ ಖಾಲಿ ಹಾಳೆಗಳೇ ಇದ್ದಾವೆ. ಮೂರ್ಖ, ಅದು ಖಾಲಿ ಹಾಳೆಗಳಲ್ಲ ಕಣೋ, ರತ್ನದ ಹಾಳೆಗಳು. ಸಂಪತ್ತನ್ನು ತಂದುಕೊಡುವಂತಹ ಪುಸ್ತಕ ಅದು. ಅಕ್ಷರನೇ ಕಾಣಿಸ್ದೇ ಇರೋ ಗ್ರಂಥನ ಓದೋದಾದ್ರೂ ಹೇಗೆ ಸ್ವಾಮಿ? ದೊಡ್ಡ ಬಟ್ಟಮ್ಮ. ಏಯ್, ಬೇಡದೇ ಇರೋ ವಿಷಯನೆಲ್ಲ ಮಾತಾಡಬಾರ್ದು. ನೀವು ಸಲಹೆ ಕೊಡಿ ಸ್ವಾಮಿ. ಕಾಣಿಸ್ದೇ ಇರೋ ಅಕ್ಷರಗಳನ್ನು ಓದಬೇಕು ಅಂದರೆ ರಕ್ತದ ಹನಿ ಆ ಕಲ್ಲಿನ ಮೇಲೆ ಬೀಳಬೇಕು. ನಮ್ಮ ಮಾವನ ಬಲಿ ಕೊಡ್ಬೇಕಾ ಸ್ವಾಮಿ? ಕೃಷ್ಣ ಕಲ್ಲನ್ನು ತರೋದಕ್ಕೆ ಕಾರಣ ಯಾರು? ನನ್ನ ಎರಡನೇ ಸೊಸೆ ನಯನಿ ಸ್ವಾಮಿ. ಆ ಕಲ್ಲನ್ನು ತಂದ್ಮೇಲೆ ನನ್ನ ಕೊನೆ ಸೊಸೆ ಸುಮನ ಬಸರಿ ಆದ್ಲು. ತಂದಿರುವಂತಹ ನೈನಿ ರಕ್ತಾನೆ ಅದರ ಮೇಲೆ ಬೀಳಬೇಕು. ಕಲ್ಲಿನ ಮೇಲೆ ದೇಹದಿಂದ ಹರಿತಿರೋ ಬಿಸಿ ಬಿಸಿ ರಕ್ತ ಬಿದ್ದ ತಕ್ಷಣ ಕನಕನ ಕಾಪಾಡ್ತಿರೋ ಆ ಕಲ್ಲು ಅಲ್ಲಾಡಕ್ಕೆ ಶುರು ಮಾಡುತ್ತೆ. ಕಲ್ಲು ಹೇಗೆ ಅಲ್ಲಾಡುತ್ತೆ ಸ್ವಾಮಿ? ಕ್ಯಾಟ್ ವಾಕ್ ಮಾಡೋದಕ್ಕೆ ಅದೇನಾದರೂ? ಏಯ್, ಸರಿ, ಅರ್ಥ ಆಯ್ತು ಸ್ವಾಮಿ. ಈ ಕಾಲದಲ್ಲಿ ಕೂಡ ನಿಮ್ಮಂಥ ಮಹಾಮಹಿಮರು ಇರೋದಿಕ್ಕೇನೆ ಬ್ರಹ್ಮ ರಹಸ್ಯಗಳು ನಮ್ಮಂಥವ್ರಿಗೆ ತಿಳಿಯೋದು. ನಡಿವಲ್ಲಭ, ಹೋಗಿ ಬರ್ತೀವಿ ಸ್ವಾಮಿ. ಒಳ್ಳೇದಾಗ್ಲಿ. ಭಗವಂತನ ಕೊನೆಯ ಅಸ್ತ್ರ ದುಷ್ಟ ಶಿಕ್ಷಣೆ, ಶಿಷ್ಟ ರಕ್ಷಣೆ. ಫ್ರೀ ಆಗಿದ್ರೆ ಸಾಕು ಮೊಬೈಲ್ ಯೂಸ್ ಮಾಡ್ತಾನೆ ಇರ್ತೀಯ. ಆ ರೇಡಿಯೇಷನ್ಸ್ ಎಫೆಕ್ಟಿಂದ ಮಗುಗೆ ತೊಂದರೆ ಆಗುತ್ತೆ ಅಂತ ಗೊತ್ತಿಲ್ವಾ ನಿಂಗೆ? ಅರೆ, ಎಚ್ಚರಿಸ್ತಿದ್ರೆ ಸ್ಮೈಲ್ ಕೊಡ್ತೀಯಲ್ಲೇ. ನೀವ್ ಅಬ್ಸರ್ವ್ ಮಾಡಿದ್ರ ಚಿಕ್ಕಜ್ಮನ್ರೆ? ಏನು? ನಾನ್ ಕೊನೆಗೂ ತಾಯಿ ಆಗ್ತಿದ್ದೀನಿ ಅಂತ ಹೇಳಿದಾಗೆಲ್ಲ ನೀವ್ ಸಿಟ್ ಮಾಡ್ಕೋತಿದ್ರಿ. ಅಂಥದ್ರಲ್ಲಿ ಇವತ್ತು ನೀವೇ ನನ್ನ ಹತ್ರ ಬಂದು ನಮ್ಮ ಮಗು ಬಗ್ಗೆ ಕೇರ್ ತಗೋತಾ ಇದ್ದೀರಾ. ಹಲೋ, ನಮ್ಮ ಮಗು ಮುದ್ದು ಕೂಸು ಅಂತ ನಾನೇನು ಪ್ರೀತಿಯಿಂದ ಹೇಳಿಲ್ಲ ನಿಂಗೆ. ಎಲ್ಲಿ ನಿನ್ನ ಆರೋಗ್ಯ ಹಾಳಾಗುತ್ತೋ ಅಂತ ಹೇಳ್ತಾ ಇದ್ದೀನಿ. ಒಳ್ಳೇದು. ತಗೋ. ಸೀರೆ ತಂದ್ರಾ? ಬೀರುಲಿಡಕ್ಕೆ ಹೊಸದ್ಯಾಕೆ? ಇತ್ತೀಚೆಗೆ ತುಂಬಾ ಜೋಕ್ ಮಾಡ್ತೀರಾ. ಏನಿದು? ಮುದ್ದು ಕೃಷ್ಣ, ನನ್ ಗೋಪಾಲನ್ ವಿಗ್ರಹ ಬೊಂಬೆ ರೂಪದಲ್ಲಿ ಬಂದಿದ್ಯಾ ಮುದ್ದು ಮರಿ? ಹ್ಯಾಪಿನಾ? ತುಂಬಾ ಖುಷಿ ಆಗ್ತಿದೆ ರೀ. ನೀವ್ ತಂದ್ಕೊಡ್ತೀರಾ ಅಂತ ಅನ್ಕೊಂಡಿರ್ಲಿಲ್ಲ. ಸಂಜೆ ನಾನೇ ಮಾರ್ಕೆಟ್ಗೆ ಹೋಗೋಣ ಅನ್ಕೊಂಡೆ. ಈ ತರದ ಬೊಂಬೆ ಆದ್ರೆ ಓಕೆ, ಆದ್ರೆ ಬಂಗಾರದ ಬೊಂಬೆನೇ ಬೇಕು ಅಂತ ಅತಿ ಆಸೆ ಪಟ್ರೆ ತಂದ್ಕೊಡಕ್ಕೆ ತುಂಬಾ ಕಷ್ಟ ಆಗತ್ತೆ. ಸಾಕ್ ಸುಮ್ನೆ ರೀ. ನನ್ನ ಆಸೆ ತೀರ್ಸೋ ಕೃಷ್ಣ ನನ್ನ ಹತ್ರ ಬಂದ. ಯಾವತ್ತು ತುಳಸಿ ಕಟ್ಟೆ ಸುತ್ತ ಪ್ರದಕ್ಷಿಣೆ ಹಾಕ್ತಾ ಇರೋ ನೀನು ಸಡನ್ ಆಗಿ ಯಾಕಿಷ್ಟು ಭಕ್ತಿ ತೋರಿಸ್ತಾ ಇದೀಯಾ ಅಂತ. ಇದು ಭಕ್ತಿ ಅಲ್ಲ, ಪ್ರೀತಿ. ನೀನ್ ರಾಧಾ ಅಂತ ಫೀಲ್ ಮಾಡ್ಕೋತಾ ಇದೀಯಾ? ನಾನು ಯಶೋದ. ನಿನಗಿಷ್ಟ ಬಂದಂಗೆ ಇಮ್ಯಾಜಿನ್ ಮಾಡ್ಕೊಂಡ್ರು ಪರವಾಗಿಲ್ಲ, ಕಷ್ಟ ಆಗೋ ಥರ ಬಿಹೇವ್ ಮಾಡ್ಬೇಡ ಅಷ್ಟೇ. ದೇವ್ರಿಗೇನ್
ಕಷ್ಟ ಆಗುತ್ತೆ? ನೀವ್ ಚೆನ್ನಾಗಿ ಹೇಳ್ತೀರಾ. ನೀನು ಆ ಥರದವಳೆ ಬಿಡು. ಅಬ್ಬಾ ಹೊಗಳ್ಬಿಡ್ರಿ. ಶೋ, ನೀನ್ ಹೀಗೆ ಅರ್ಥ ಮಾಡ್ಕೋತೀಯ ಅಂತಾನೆ ನಾನು ನಿನ್ನ ಹತ್ರ ಮಾತಾಡಲ್ಲ. ಪರವಾಗಿಲ್ಲ ಬಿಡ್ರಿ, ನಾನು ನನ್ ಮುದ್ದು ಮರಿ ಜೊತೆ ಮಾತಾಡ್ಕೋತೀನಿ. ಶೋ, ಕೃಷ್ಣ ನನ್ನ ಹತ್ರ ಬಂದ್ಯಾ? ಹೋ, ಎಷ್ಟು ಕ್ಯೂಟ್ ಆಗಿದ್ಯಾ. ಏಯ್, ಅಜ್ಜಿಗಳ ತರ ಯಾಕೋ ಇಣಕ್ ನೋಡ್ತಿದ್ಯಾ? ಕಿಚನಲ್ಲಿ ಯಾರಾದ್ರೂ ಇದಾರೇನೋ ಅಂತ ಹಾಗೆ ಬಗ್ ನೋಡ್ತಾ ಇದ್ದೆ ಮಾಮ್. ನೀನು ಜೇಮ್ಸ್ ಬಾಂಡ್ ಲೆವೆಲಲ್ಲಿ ಯೋಚನೆ ಮಾಡಬೇಡ. ನಯನಿ ಈ ಕಲ್ಲನಲ್ಲಿ ನೋಡಿದ್ರೂ ಕೂಡ ಅಡುಗೆ ಮಾಡೋ ಗಡಿಬಿಡಿಯಲ್ಲಿ ಹೊರಗಡೆ ಹೋಗಿ ಇಡ್ಬೇಕು ಅಂತ ಅನ್ಕೊಳಲ್ಲ. ಸರಿ ಮಾಮ್, ನೀವು ಪುಸ್ತಕ ತಂದ್ರ? ಏಯ್, ಪುಸ್ತಕ ಅಲ್ವೋ, ಗ್ರಂಥ. ಏನೋ ಒಂದು ಬಿಡಿ ಮಾಮ್, ಅದನ್ನ ನೀವು ಬೇಗ ರೆಡಿ ಮಾಡಿ. ಏಯ್, ನಾನದನ್ನು ಮಾಡೇ ಮಾಡ್ತೀನಿ, ನೀನು ಹೋಗು. ಮಾಮ್, ನನ್ನ ಕೆಲಸ ಆಗೋಯ್ತು. ಸರಿ, ಅಖಂಡ ಸ್ವಾಮಿಗಳು ಹೇಳ್ದಾಗೆ ಆಗುತ್ತಾ ಅಂತ ನೋಡಬೇಕು. ಏನ್ ಮಾಡ್ತಾ ಇದೀರಾ ಅತ್ತೆ? ಪ್ರಯೋಗ. ಉಪಯೋಗ? ಕೃಷ್ಣ ಕಲ್ಲಲ್ಲಿ ಇರೋ ಬಂಗಾರನ ಅನುಭವಿಸೋ ಯೋಗ. ಆಗೋ ಕೆಲ್ಸನಾ? ನೀನೇ ನೋಡ್ತೀಯ ಬಿಡಮ್ಮ ನನ್ನ ಆಜ್ಞೆ. ಅಕ್ಷರನೇ ಇಲ್ದಿರೋ ಅಂತ ಈ ಪುಸ್ತಕನ ನಿಮ್ಮ ಅಕ್ಕ ನಯನಿನೇ ಓದ್ತಾಳೆ. ನಿಜಾನಾ? 1 ಲಕ್ಷ ತಗೊಂಡು ರತ್ನಶಾಸ್ತ್ರ ಗ್ರಂಥನ ಕೊಟ್ಬಿಟ್ಟೆ. ರಿಸ್ಕ್ ತಗೊಂಡು ನಾವಿಲ್ಲಿ ಪ್ರಯೋಗ ಮಾಡ್ತಿದ್ದೀವಿ. ನಿಜವಾಗ್ಲೂ ನಮ್ಮ ಅಕ್ಕ ಏನಾದ್ರು ಓದಿದ್ರೆ ಅದೊಂದು ಅದ್ಭುತ ಆಗತ್ತೆ ಅತ್ತೆ. ಅದನ್ನ ಅಖಂಡ ಸ್ವಾಮಿಗಳು. ಏಯ್, ಮೊದಲು ಕೆಲ್ಸ ಆಗೋಗ್ಲಿ. ಗಾಟ್ ಇಟ್. ನಾನು ಏನ್ ಸಹಾಯ ಮಾಡ್ಬೇಕು ಅಂತ ಹೇಳಿ ಅತ್ತೆ. ಅಡ್ಗೆ ಮಾಡೋದಿಕ್ಕೆ ನಯನಿ ಬರ್ತಾಳೆ, ತರಕಾರಿ ಕಟ್ ಮಾಡ್ತಾಳೆ. ಆಗ ನೀನು ನಿಮ್ಮ ಅಕ್ಕನ ಬೆರಳು ಕಟ್ ಆಗೋ ಥರ ಮಾಡಬೇಕು. ನಿನ್ಗೆ ಆರ್ ಸಮೇತ ಹೇಳಿದ್ರೆ ಅರ್ಥ ಆಗೋದು ನಾದ್ನಿ. ಕರೆಕ್ಟಾಗಿ ಹೇಳಿವಲ್ಲ ಬಾವಾ. ಹಾ, ನಮ್ಮ ಅಕ್ಕನ ರಕ್ತದಾನಿ ಕಲ್ ಮೇಲ್ ಬಿದ್ರೆ ನೀವ್ ಹೇಳ್ದಂಗ ಆಗತ್ತಾ? 100ಕ್ಕೆ 100ರಷ್ಟು. ದೊಡ್ಡ ಬೊಟ್ಟಮ್ಮ ಓದ್ಬೋದು ಅಂತ ಹೇಳಿದ್ರು, ಆದ್ರೆ ಅವ್ರಿಲ್ಲ. ಮೇಧಾವಿ ನಮ್ಮಕ್ಕ ಹೇಗ್ ಓದ್ತಾಳೋ ನೋಡ್ಬೇಕು ಅಂತ ನನಗೂ ಅನ್ಸ್ತಿದೆ. ಮಾಡ್ತೀನಿ. ಬೆರಳಕ್ ಪೆಟ್ಟಾಗಿ ರಕ್ತದಾನಿಗಳು ಕೃಷ್ಣ ಕಲ್ ಮೇಲ್ ಬೀಳೋ ಹಾಗೆ ಮಾಡ್ತೀನಿ. ಮಾಮ್, ನಯನಿಯವರೆಲ್ಲ ಬರ್ತಾ ಇದಾರೆ. ನಾವ್ ಆ ಕಡೆ ಹೋಗೋಣ. ನಡೀರಿ ನಡೀರಿ ಬೇಗ. ನಯನಮ್ಮ, ರಾತ್ರಿಗೆ ರಾಗಿ ದೋಸೆ ರವೆ ವಡೆ ಸಾಕನ್ಸತ್ತೆ. ಸರಿ ಚಿಕ್ಕಪ್ಪ, ನನಗ್ ಸ್ವಲ್ಪನಾದ್ರೂ ಅನ್ನ ತಿನ್ಲಿಲ್ಲ ಅಂದ್ರೆ ಸರಿಯಾಗಿ ನಿದ್ದೆನೆ ಬರಲ್ಲ. ಏನಾದ್ರೂ ಒಂದ್ ಮಾಡು ನೈನಿ. ಯಾರಿಗೇನ್ ಬೇಕೋ ನನಗ್ ಗೊತ್ತಿದೆ ಚಿಕ್ಕಮ್ಮ. ಅರ್ಧ ಗಂಟೆ ಕೊಡಿ ಸಾಕು. ಹೊಟ್ಟೆ ತುಂಬಾ ಅನ್ನ ತಿಂದ್ರೆ ಹೇಗೆ ಸಣ್ಣ ಆಗ್ತೇನೆ ನೀನು? ಒಂದು ಸಲ ಹೈಟ್ ಬೆಳೆದ್ರೆ ಆಮೇಲೆ ಇಳ್ಸಕ್ ಆಗಲ್ಲ ರೀ. ನಿನ್ ತಲೆ ಮ್ಯೂಸಿಯಂ ಅಲ್ಲಿಡ. ನಿನ್ ಹೈಟ್ ನ ಇಳ್ಸೋದಿಕ್ಕೆ ಆ ವಾಮನ ಮೂರ್ತಿಯಿಂದಾನು ಸಾಧ್ಯ ಇಲ್ಲ. ತೂಕ ಕಡಿಮೆ ಮಾಡ್ಕೊಂಡಿದ್ದು. ಸರಿ ಸರಿ, ನಡಿ ನಡಿ. ಈ ಗಲಾಟೆಯಿಂದ ಸುಸ್ತಾಗಿ ತುಂಬಾ ಹಸ್ವಾಗಿ ಜಾಸ್ತಿ ತಿಂತಾರೆ ಅನ್ಸುತ್ತೆ ಚಿಕ್ಕಮ್ಮ. ಅದು ನಿಜಾನೇ. ನಾನ್ ಚೂರ್ ಕಾನ್ಶಿಯಸ್ ಆಗಿದ್ದು ಸ್ವಲ್ಪ ಸ್ಲಿಮ್ ಆದ್ರೆ ಗಾಯತ್ರಿ ಗಾನವಿಲ್ ಇರೋ ಗ್ಲಾಮರು ಸ್ವಲ್ಪನಾದ್ರೂ ಬರುತ್ತೆ.
ಸ್ವಲ್ಪನೂ ಬರೋದಿಲ್ಲ ಬಿಡೆ ನಿಂಗೆ. ನೀವ್ ದೃಷ್ಟಿ ಹಾಕಿನೇ ನಾನು ಬ್ಯೂಟಿ ಕಾಂಪಿಟೇಷನ್ ಅಲ್ಲಿ ಪಾಲ್ಗೊಳ್ಳಕ್ಕಾಗ್ಲಿಲ್ಲ. ಯವ್ವ ನಿಮ್ಮಕ್ಕ ತರಕಾರಿ ಕಟ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ಲು. ನೀನೇನು ಮಾಡ್ತೀಯ ಮಾಡು ನಾದ್ನಿ. ಆ ಕಲ್ಲು ಉರುಳಾಡೋದನ್ನ ನೋಡಬೇಕು. ಅದ್ ನನಗ್ ಬಿಟ್ಬಿಡಿ ಬಾವಾ. ಏನಮ್ಮ ಏನ್ ಬೇಕು? ಕಲ್ಲ ಅದ್ರಲ್ಲಿ ಆಟ ಆಡಕ್ಕಾಗಲ್ಲ ಗಾಯತ್ರಿ. ಕೃಷ್ಣ ಕಲ್ನ ಇಲ್ಲಿ ಯಾರಪ್ಪ ಇಟ್ಟಿರೋದು? ಇದನ್ ಒಂದ್ ಜಾಗದಲ್ಲಿ ಇಡಕ್ ಬಿಡಲ್ಲ ಚಿಕ್ಕಪ್ಪ. ಹೋಗ್ಲಿ, ಎತ್ಕೊಂಡೋಗಿ ಗಾರ್ಡನ್ ಅಲ್ಲಿ ಇಟ್ ಬರ್ಲಾ ಏನಮ್ಮ? ಅಡ್ಗೆ ಆದ್ಮೇಲೆ ನಾನೇ ಎತ್ತಿಡ್ತೀನಿ ಬಿಡಿ. ನೀನು ಹೋಗು. ನಿಮ್ಗಿಲ್ರಿ ಎತ್ತಕ್ಕಾಗತ್ತೆ? ಮೈ ಮೇಲ್ ಬಿದ್ರೆ ನಾನು ಬಿಳಿ ಸೀರೆ ಉಡ್ಬೇಕಾಗತ್ತೆ. ಯಾಕೆ ಹಾಗಂತೀರಾ? ಅದು ನಾರ್ಮಲ್ ಕಲ್ಲಾಗಿದ್ರೆ ಆಚೆಗೆ ಹಾಕ್ಬೋದಿತ್ತಕ್ಕ. ಕೃಷ್ಣ ಕಲ್ಲಾಗಿರೋದಿಕ್ಕೆ ಹುಷಾರು ಅಂತಿದ್ದಾರೆ ಚಿಕ್ಕಮ್ಮ. ಗಾನವಿ ಬಾ 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 ಬಾ. ಏ ಇಲ್ಲ ನೋಡು. ಮಾಮ್, ಸುಮನ ಏನ್ ಮಾಡ್ತಿದ್ದಾಳೆ? ಏಯ್, ಅವಳ ಪ್ಲಾನ್ ಅವಳಿಗೆ ಗೊತ್ತಿದೆ ಕಣೋ. ಒಂದ್ ನಿಮಿಷ ಸುಮ್ಮನೆ ನಿಂತ್ಕೋ. ಏ ಗಾನವಿ ಇಲ್ಲ ನೋಡು. ಗಾನ್ವಿ ಮೇಲೆ ಯಾವತ್ತೂ ಇಲ್ದರ ಪ್ರೀತಿ ಸಡನ್ ಆಗಿ ಹೇಗ್ ಬಂತು ನಿಂಗೆ? ಏಯ್, ಯಾಕೋ ಹಾಗಂತಿದ್ಯಾ? 4 ತಿಂಗಳು ಮುದ್ದಾಗಿ ಸಾಕಿ ಬೆಳೆಸಿದಾಳೆ. ಹಾಗೆ ಹೇಳಿ ಬಾವಾ, ಆಗ್ಲಾದ್ರೂ ಅರ್ಥ ಆಗತ್ತೆ ಇವ್ರಿಗೆ. ಅರ್ಥ ಮಾಡ್ಕೋತಾನೆ ವಿಕ್ಕಿ, ತುಂಬಾ ಒಳ್ಳೆ ಹುಡುಗ. ಅದ್ಗೆ ಏನ್ ಸ್ಪೆಷಲ್ ಇವತ್ತು? ನಿಮ್ಗೆ ಏನ್ ಬೇಕು ಅಂತ ಹೇಳಿ ವಿಕ್ರಾಂತ್ ಅವ್ರೆ. ಟೊಮ್ಯಾಟೊ ಚಟ್ನಿ ಚಪಾತಿ ಸಾಕು. ಸರಿ. ನಿಂಗೆ ಬ್ರೋ? ಪುದೀನ ಪಲಾವ್. ಚೆನ್ನಾಗಿರುತ್ತೆ ವಿಶಾಲ. ಸಕ್ಕದಾಗಿರುತ್ತೆ ಮಾವ. ನಮ್ಮ ಅಕ್ಕಂಗ್ ಡಿಕ್ಕೆ ಹೊಡೆದ್ರೆ ಅವಳ ಬೆರಳಿಗೆ ಏಟ್ ಆಗತ್ತಾ ಅಥವಾ ಏನೂ ಆಗಲ್ವಾ? ಅರೆ ಅಯ್ಯೋ ಬಿಡು ಗಾಯತ್ರಿ. ಚಿಕ್ಕಮ್ಮ ಬಿಟ್ಬಿಡಮ್ಮ. ಗಾಯತ್ರಿ ಬಿಡಮ್ಮ. ಯಾಕಮ್ಮ? ಯಾಕೆ ಕೂದಲು ಹಿಡ್ಕೊಂಡಿದ್ಯಾ? ಬಿಡು ಬಿಡಮ್ಮ, ಬಿಡು. ಬಿಡು ಅನ್ನಲ್ಲ. ಸುಮನನ್ ಪ್ಲಾನ್ಗೆ ಈ ಗಾಯತ್ರಿ ಅಡ್ಡಿಪಡಿಸ್ತಿದ್ದಾಳೆ ಅನ್ಸುತ್ತೆ. ಸ್ವಂತ ತಾಯಿ ಅಲ್ಲದೆ ಇದ್ರು ಹಾಲು ಕುಡ್ದಿರೋ ಋಣಕ್ಕೆ ಹೀಗೆ ಮಾಡ್ತಾಳೆ ಅನ್ಸುತ್ತೆ. ಕೈ ಬಿಡಿಸಿ ಚಿಕ್ಕಮ್ಮ. ಏನ್ ಹಾಗೆ ನೋಡ್ತಿದ್ಯಾ? ಬಿಡಿಸು. ಗಾಯತ್ರಿ ಬಿಟ್ಬಿಡು ಕಂದ, ತಪ್ಪಲ್ವಾ? ತಪ್ಪೇನೆಲ್ಲ ಬಿಡಿ. ಅದ್ಗೆ ಮೆಟ್ಕೊಂಡಿರೋ ದೆವ್ವನ ಬಿಡಿಸ್ತಾ ಇದ್ದಾಳೆ ಗಾಯತ್ರಿ. ಬಿಟ್ಟಿದ್ದಾಳೆ ಬಿಡೋ. ಅಮ್ಮನ್ ಮಾತು ಕೇಳ್ತಾಳೆ, ಜಾಣೆ. ಬಾ, ಕೂದಲನ್ನ ಹಾಕೊಂಡು ಎಳೆದ್ ಬಿಟ್ಲು. ಮಗು ಅಂತೆ ಮಗು. ಅಯ್ಯೋ ಏನಾಯ್ತಮ್ಮ? ಅಕ್ಕ ಅದ್ಗೆ ಅಯ್ಯಯ್ಯೋ ಅಯ್ಯೋ ಅಯ್ಯೋ, ಬೆರಳಕ್ ಚುಚ್ತಾ ಅಕ್ಕ. ಎಲ್ಲಿ ನೋಡೋಣ. ಅಯ್ಯೋ, ಬ್ಲಡ್ ಬರ್ತಿದೆ. ಅಯ್ಯೋ ನೈನಮ್ಮ. ನೋಡ್ಕೋಬೇಕಲ್ವಾ ಅಕ್ಕ? ಮಾವ, ಅರ್ಶನ ತಗೊಂಡ್ಬರ್ತೀರಾ? ಆಯ್ತು ವಿಶಾಲು. ವಿಶಾಲು ತಗೋ. ಕೊಡಿ ಮಾವ.
ಎಲ್ಲ ನೋಡ್ಕೊಂಡು ಅದಕ್ಕೆ ಗುದ್ದೆ ನೀನು. ತರಕಾರಿ ಕಟ್ ಮಾಡ್ತಿದ್ದ ಚಾಕು ಬೆರಳಿಗೆ ತಾಗಿ ಗಾಯ ಮಾಡ್ಕೊಂಡ್ರು. ಬೇಕು ಅಂತ ಮಾಡದ್ನಾ? ವಿಕ್ರಾಂತ್ ಅವರೇ, ಜಗಳ ಯಾಕೆ? ನನ್ಗೇನಾಗಿಲ್ಲ ಬಿಡಿ. ಕುಶಾಲು ಇನ್ನೊಂದು ಸ್ವಲ್ಪ ಹಾಕಪ್ಪ. ರತ್ನಶಾಸ್ತ್ರ ಗ್ರಂಥನ ಇಲ್ಲಿ ಪೀಠದ ಮೇಲೆ ಇಟ್ಟಿದ್ಯಾರು? ಯಾರಿಟ್ರೆ ಏನಾಯ್ತು ವಿಕ್ರಾಂತ್? ಒಳ್ಳೇದೇನೋ ನಡೆಯತ್ತೆ ಅನ್ಸುತ್ತೆ. ಶ್ರೀಂ ಕ್ರೀಂ ಶ್ರೀಂ ಕುಬೇರಾಯ ಅಷ್ಟಲಕ್ಷ್ಮಿ ಮನುಗ್ರಹಿ ಧನಂ ಪೋಷಯ ಪೂರ್ವಯ ನಮಃ. ನಾಗಪುತ್ರಸ್ಯ ಋಣಹತ್ ಧನಪ್ರದ ಸ್ಥಿರಾಸನಂ ಮಹಾಕಾಯ ಸರ್ವಕರ್ಮ ವಿರೋಧಕಃ ರಕ್ತಮಾಲ್ಯಾಂಬರಧರ ಸರ್ಪದರ್ಶನಕಾಲೇ ವಾಪೂಜಕಾಲೇ ತಸ್ಯ ವಿಷಭಯಂ ನಾಸ್ತಿ ಸರ್ವತ್ರ ವಿಜಯೀ ಭವೇತ್. ಇಟ್ಸ್ ಎ ವಂಡರ್. ಖಾಲಿ ಹಾಳೆಲಿ ಈಗ ಅಕ್ಷರಗಳು ಕಾಣಿಸ್ತಿದ್ಯಲ್ಲ. ನೈನಿಗೆ ಓದಕ್ಕಾಯ್ತು ವೇಶ್. ನೀನ್ ಓದ್ಯಲ್ಲ, ಅದ್ರ ಅರ್ಥ ಏನಕ್ಕ? ನಂಗೂ ಗೊತ್ತಿಲ್ಲ ಸುಮನ. ಅರ್ಥ ಅಂತೂ ಇರುತ್ತಲ್ವಾ? ಅರ್ಥ ಇದ್ದೇ ಇರುತ್ತೆ. ಏನ್ ಹೇಳ್ತೀರಾ ಮಾಮ್? ನನ್ನನ್ನೇನ್ ಕೇಳ್ತೀಯ ವಿಕ್ರಾಂತ್? ಕೃಷ್ಣ ಕಲ್ಲಿನ ಮೇಲೆ ನಯನಿ ರಕ್ತಧಾನಿಗಳು ಬೀಳ್ತಿದ್ದಾಗೆ ಎಲ್ಲ ಮಿರಾಕಲ್ ತರ ಆಗೋಯ್ತು. ನಯನಮ್ಮನ ರಕ್ತದಲ್ಲಿ ಅಷ್ಟೊಂದು ಶಕ್ತಿ ಇದೆಯಾ? ಅಮ್ಮನವ್ರ ಭಕ್ತೆ ಅಲ್ವಾ ನಮ್ಮ ಅಕ್ಕ?
ನಮಗ್ ಕಾಣಿಸ್ದಿರೋ ಆತ್ಮಗಳನ್ನೇ ನೋಡ್ಬೇಕಾದ್ರೆ ಅಕ್ಷರನೇ ಇಲ್ದಿದ್ ಬುಕ್ಕಲ್ಲಿ ಅಕ್ಷರ ಓದಿದ್ಲಲ್ಲ. ಶಬಾಸ್ ನಯನಿ, ಈ ವಿಷಯದಲ್ಲಿ ನಿನ್ಗೆ ಸೆಲ್ಯೂಟ್ ಮಾಡ್ಲೇಬೇಕು. ವಲ್ಲಭ, ಸುಮನ ತರಿಸಿರೋ ರತ್ನಶಾಸ್ತ್ರ ಗ್ರಂಥದಲ್ಲಿ ಏನ್ ಬರ್ದಿದೆ ಅಂತ ನಾವು ಓದಿದ್ದಾಯ್ತು. ವಾಟ್ ನೆಕ್ಸ್ಟ್? ನನ್ಗೇನ್ ಗೊತ್ತಪ್ಪ, ನಾನೇನ್ ಹೀರೋನಾ? ಸ್ಪೈಡರ್ ಮ್ಯಾನ್ ಬ್ಯಾಟ್ ಮ್ಯಾನ್ ಆಗಿದ್ದಿದ್ರೆ ನಮ್ಮನೆ ಬಿಲ್ಡಿಂಗ್ ಇಂದ ಅಕ್ಕದ ಮನೆ ಬಿಲ್ಡಿಂಗ್ ಹಾರ್ತಾ ಇದ್ದೆ. ವಲ್ಲಭ, ಅಂತ ಸಾಹಸನ ಮಾಡ್ಬೇಕಾದ್ದು ಏನೂ ಇಲ್ಲ. ಆ ಕೃಷ್ಣ ಕಲ್ಲನ್ನ ತಗೊಂಡು ಹೋಗಿ ಒಂದ್ ಕಡೆ ಭದ್ರವಾಗಿ ಇಡು. ಸರಿ ಮಾಮ್. ವಲ್ಲಭಾವ, ನನ್ನ ರಕ್ತ ತಾಕ್ತಲ್ವಾ, ಅದನ್ನ ಶುಭ್ರ ಮಾಡಬೇಕು. ನಾನು ಅದರ ಎಲ್ಲ ವ್ಯವಸ್ಥೆ ಮಾಡ್ತೀನಿ.